ನಾವೆಲ್ಲರೂ 9 ದಿನ 9 ಅವರು ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡ್ಕೊಂಡು ಅಮೆರಿಕಾದ ಲಾರ್ಜೆಸ್ಟ್ ಸ್ಟೇಟ್ ಗೆ ಹೋಗ್ತಾ ಇದೀವಿ. ಯಾವ್ದಿರ್ಬೋದು ಆ ಲಾರ್ಜೆಸ್ಟ್ ಸ್ಟೇಟ್ ಅಂತ ಗೆಸ್ ಮಾಡಿ ಕಮೆಂಟ್ ಮಾಡಿ. ನಾವು ಹೋಗೋ ಫ್ಲೈಟ್ ಸ್ವಲ್ಪ ಡಿಲೇ ಆಗಿದ್ರಿಂದ ನಾವ್ ಎಲ್ರು ಈ ಏರ್ಪೋರ್ಟ್ ಅಲ್ಲಿರೋ ಲಾಂಜ್ ಹೋಗಿದ್ವಿ. ಇದು ಒಂಥರ ಹೈಟೆಕ್ ವಿಶ್ರಾಂತಿ ಕೋಣೆ. ಆಲ್ಮೋಸ್ಟ್ ಎಲ್ಲಾ ದೊಡ್ಡ ದೊಡ್ಡ ಏರ್ಪೋರ್ಟ್ ಗಳಲ್ಲೂ ಈ ತರ ಲಾಂಚ್ ಇದ್ದೇ ಇರುತ್ತೆ. ಈ ಲಾಂಚ್ ಅಲ್ಲಿ ರೆಸ್ಟ್ ಮಾಡಿ ಟೈಮ್ ಪಾಸ್ ಮಾಡೋದಕ್ಕೆ ಏನೇನ್ ಫೆಸಿಲಿಟೀಸ್ ಬೇಕು ಎಲ್ಲ ಇದೆ. ವಿಧ ವಿಧವಾದ ಅಮೆರಿಕನ್ ಸ್ಟೈಲ್ ಊಟಗಳು, ಇದರ ಜೊತೆ ಯೋಗ ಮಾಡೋದಕ್ಕೆ ಮೆಡಿಟೇಷನ್ ಹಾಲು, ಜೊತೆಗೆ ಜಿಮ್, ಅಲ್ಕೊಂಡ್ ರೆಸ್ಟ್ ಮಾಡೋದಕ್ಕೆ ರೂಮ್ಸ್, ಸ್ನಾನ ಮಾಡೋದಕ್ಕೂ ಬಾತ್ರೂಮ್ಸ್ ಇದೆ. ಇದು ಅಮೆರಿಕಾದ ಡ್ಯಾಲಸ್ ಏರ್ಪೋರ್ಟ್ ಅಲ್ಲಿರೋ ಕ್ಯಾಪಿಟಲ್ ಲಾಂಚ್. ಅಮೆರಿಕಾ ಅಂದ್ಮೇಲೆ ಈ ಲಾಂಚ್ ಅಲ್ಲಿ ಎಲ್ಲ ಅಮೆರಿಕನ್ ಸ್ಟೈಲ್ ಫುಡ್ಸ್ ಇರುತ್ತೆ. ನಾವು ದೇಸಿಗಳು ಎಲ್ಲಾನು ಸ್ವಲ್ಪ ಹುಷಾರಾಗಿ ಓದಿ ಊಟಗಳನ್ನ ತಗೋಬೇಕು. ಯಾಕಂದ್ರೆ ನಾವುಗಳು ಎಲ್ಲಾ ತರ ನಾನ್ ವೆಜ್ ಫುಡ್ ಗಳು ತಿನ್ನಲ್ಲ. ಈ ಲಾಂಚ್ ಅಲ್ಲಿ ಅನ್ಲಿಮಿಟೆಡ್ ಊಟ ಎಷ್ಟಾದ್ರೂ ತಿನ್ಬಹುದು, ಜೊತೆಗೆ ಎಷ್ಟಾದ್ರೂ ಟುಗೋ ಮಾಡಬಹುದು. ನಾವೇನ್ ತಿನ್ಬಹುದು ನಾವ್ ಅದನ್ನೆಲ್ಲ ಟೇಸ್ಟ್ ಮಾಡಿ, ಜೊತೆಗೆ ಫ್ಲೈಟ್ ಅಲ್ಲೂ ಏನಾದ್ರೂ ತಿನ್ನೋದಕ್ಕೆ ಪ್ಯಾಕ್ ಮಾಡ್ಕೊಂಡ್ವಿ. ಈ ಲಾಂಚ್ ಅಲ್ಲಿ ಫುಡ್ ಗಳನ್ನ ಈ ತರ ಇಟ್ಟಿರ್ತಾರೆ ನೋಡಿ. ನನಗೆ ಇದನ್ನ ನೋಡ್ತಾ ಇದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ಈ ತರ ಪಾತ್ರೆಗಳನ್ನ ಇಟ್ಕೊಂಡು ಆಡ್ತಾ ಇದ್ವಿ. ಇದರಲ್ಲಿ ವಿಧ ವಿಧವಾದ ಅಮೆರಿಕನ್ ಸ್ಟೈಲ್ ಊಟಗಳು ಇಟ್ಟಿರ್ತಾರೆ. ಕೆಲವೊಂದು ಡಿಶಸ್ ಗಳು ತುಂಬಾ ಟೇಸ್ಟಿ ಆಗಿತ್ತು, ಹಾಗೆ ಡಿಫ್ರೆಂಟ್ ಆಗೂ ಇತ್ತು. ಇದ್ರ ಜೊತೆ ಎಲ್ಲಾ ತರ ಡ್ರಿಂಕು ಅನ್ಲಿಮಿಟೆಡ್ ಆಗಿ ಕೊಡ್ತಾರೆ. ಎಲ್ರು ಊಟ ಮಾಡ್ಕೊಂಡು ಸ್ವಲ್ಪ ಫ್ಲೈಟ್ ಅಲ್ಲೂ ತಿನ್ನಕ್ಕೆ ಪ್ಯಾಕ್ ಮಾಡ್ಕೊಂಡ್ವಿ. ಯಾಕಂದ್ರೆ ನಾವು ಆಲ್ಮೋಸ್ಟ್ 9 ಅವರ್ ಜರ್ನಿ ಮಾಡ್ಬೇಕಿತ್ತು. ಫೈನಲಿ ನಮ್ ಫ್ಲೈಟ್ ಟೇಕ್ ಆಫ್ ಆಗೋ ಟೈಮ್ ಬಂತು. 9 ಅವರ್ ಫ್ಲೈಟ್ ಅಲ್ಲಿ ಜರ್ನಿ ಮಾಡ್ಕೊಂಡು ಫೈನಲಿ ನಮ್ ಡೆಸ್ಟಿನೇಷನ್ ಗೆ ರೀಚ್ ಆದ್ವಿ. ಈ ಜಾಗಕ್ಕೆ ಹೋಗ್ಬೇಕಂದ್ರೆ ಸಾಕಷ್ಟು ದಿನದಿಂದ ಎಲ್ಲರೂ ಪ್ಲಾನಿಂಗ್ ಮಾಡ್ತಾ ಇರ್ತಾರೆ. ಆ ಡೆಸ್ಟಿನೇಷನ್ ಯಾವ್ದು, ಅಲ್ಲಿ ಏನೇನಿದೆ, ನಾವ್ ಏನೇನ್ ನೋಡ್ತೀವಿ ಅಂತ ತುಂಬಾ ಇಂಟ್ರೆಸ್ಟಿಂಗ್ ಪಾರ್ಟ್ ಗಳನ್ನ ನಿಮ್ಗೆ ತಿಳಿಸ್ತೀನಿ. ಯಾವ ವ್ಲಾಗ್ ಮಿಸ್ ಮಾಡ್ಕೋಬೇಡಿ. ಇನ್ನೊಂದು ಆಶ್ಚರ್ಯ ಹಾಗೆ ಸರ್ಪ್ರೈಸಿಂಗ್ ವಿಷಯ ಏನಪ್ಪಾ ಅಂದ್ರೆ, ಓವರ್ ಆಲ್ ಅಮೆರಿಕದಲ್ಲಿರೋ 2 to 5% ಜನ ಮಾತ್ರ ಈ ಜಾಗಕ್ಕೆ ಹೋಗಿದ್ದಾರೆ.